ಈಕಿ ಹೆಣ ಎತ್ಲಿ ರೀ. ನಮ್ಮ ಮನಿ ಒಳಗೆ ಬಂದು ಮಾಡೋ ತಾಕತ್ ಯಾರಿಗೈತ್ರಿ? ನೋಡಿದ್ರನ ಅಲ್ಲೇನಿತ್ತಲ್ಲ ಗಂಟು, ಅದೇ ಗಂಟಿದು. ಬಿಚ್ಚಲಿ ಏನಾಯ್ತು ನೋಡೋಣ. ನಿಮ್ಗೆ ತಲೆ ಕೆಟ್ಟದನೆ ಬೀಚ್ಬೇಕಂತ. ಅಲ್ಲಿ ಏನಿತ್ತ ಅವ ಸುಡ್ಗಾಡ ಇಟ್ಟಿರ್ತಾಳ. ಇದ್ರೊಳಗು ನಿಂಬಿ ಹಣ್ಣು, ಗೊಂಬಿ, ಹಾಳು ಹೆಂಟಿ ಏನೇನು ಇಟ್ಟಿರ್ತಾಳ ಯಾರಿಗ್ ಗೊತ್ತು. ಇಲ್ಲಿ ನೋಡ್ರಿ, ನಾ ಹೇಳ್ತೇನೆ, ಮುಟ್ಟೋದ್ ಗಿಟ್ಟೋದೆಲ್ಲ ಬೇಡ. ಈಗ ಸಾಕು, ಅಲ್ಲಿಂದ ತಂದು ಇಟ್ಟೇವಿ ಇಲ್ಲಿಗೆ. ಇದನ್ನ ಮೊದ್ಲೊಂದು ಮುಕ್ತಿ ಕಾಣಿಸ್ಬೇಕ್ರಿ. ಅಕ್ಕಿನ್ನ ಮಾತ್ರ ನಾ ಸುಂಬಿಡೋದಿಲ್ಲ. ಅವ ಏನಾತ್ವೆ? ಇದೇನಿದೆ? ಮನಿ ಎಲ್ಲ ಸಾಮಾನು ಆನಮ್ನಿ ಕಿತ್ತಿರಲ್ಲ. ಗೇಟ್ ಕಡೆ ಏನದ ಸುಟ್ಟಿರೋದು? ಅಯ್ಯೋ ನೋಡ್ಲಾ, ಇಲ್ಲೇ ನೋಡ್ಲಾ, ಯಾರ ಗೇಟ್ನ್ಯಾಗ ನಮ್ಮ ಮನಿ ಒಳಗೆ ಗಿಡದ ಬಿಡದಾಗ ಇಲ್ಲೇ ಈ ಕಡೆ ನಿಮ್ಮ ಅಕ್ಕನ ಕ್ವಾಣಿಯಿಂದ ಬಾಜುಕೊಂದು ಇತ್ತಾಗ ಒಂದು ಸಣ್ಣದ ಹೂವಿನ ಗಿಡ ಇಲ್ಲ, ಅದ್ರ ಬಾಜುಕಲ ಅದ್ರ ಸಣ್ಣ ತೆಗೆದು ನಿಂಬೆ ಹಣ್ಣು, ಗೊಂಬಿ, ಮಾಟ ಮಂತ್ರ ಎಲ್ಲ ಮಂತ್ರಿಸಿಟ್ಟಾರ. ಏನ್ ಹೇಳ್ತಿ ಇದಕ್ಕ? ನನಗ್ ಗೊತ್ತು ಇದೆಲ್ಲ ಕೆಲಸ ಬಿಡಾಡಿದ ಅಂತೇಳಿ. ನನ್ನ ಮಗಳಿಗೆ ಇನ್ನೊಂದು ಲಗ್ನ ಮಾಡಕ್ಕೆ ಚಂದ ಇರ್ತಾಳ ಅಂದ್ಬಿಟ್ನೆ ಅಲ್ಲ ನಾನು. ತನ್ನ ಮಗ ಅಂತೂ ಹೋಗ್ಯಾನ ಬಾಯ ಮಣ್ಣಾಕೊಂಡ. ಅದಕ್ಕೆ ಇನ್ನಿದ್ದವರು ನೆಮ್ಮದಿಯಾಗಿರಬಾರ್ದು ಅಂತೇಳಿ ಈ ಕೆಲಸ ಮಾಡಾಕತ್ತಾಳ. ಏನು ನನಗೆ ಗೊತ್ತಪ್ಪ. ಯೋ ಎಂತ ಹೊಲಸು ಗುಣ ಹಂಗಾರ ಮನುಷ್ಯ ಇರಬೇಕು. ಕುದ್ಲಿಗೇಡಿ ಗುಣ ಈ ನಮ್ಮನಿನ ಈ ಮಟ್ಟಕ್ಕೆ ತೀರ ಏನು ಹೇಳೋದು ಇದಕ್ಕೆ ಅಂತೀನಿ ನಾನು. ಅತ್ತಾಗ ಯವ್ವ ಇದೇನು ಮತ್ತೆ? ಇದು ಅದೇಪ್ಪ, ಮನಿ ಎಲ್ಲ ಹುಡುಕಾಡಿದೆ. ನಿಮ್ಮ ಅಕ್ಕಂದು ಅರಬಿದು ಕಪಾಟ ಐತಲ್ಲ ಅದರಾಗಿತ್ತು. ಪಲ್ಲಂಗ್ ಬಿಡ್ದಾಗ ಒಂದು ಸಣ್ಣ ನಿಂಬೆ ಹಣ್ಣಿತ್ತು, ಅದಲ್ಲೇ ಒಣಗಿತ್ತು ಬಿಡ. ಆದ್ರೆ ಇದು ಅರಬಿ ಕಪಾಟ ಕಡೆ ಇತ್ತು, ಗೊತ್ತನ? ಅಯ್ಯೋ ದೇವ್ರೆ, ನನಗಂತರೂ ನೋಡಿ. ಆಮೇಲೆ ನಿಮ್ಮ ಅಕ್ಕ ಮಕ್ಕೋತಾಳಲ್ಲ ಹಾಸಿಗೆ, ಅದು ಗಾದಿ ಬಿಡ್ದಾಗ ಅಲ್ಲಿನೂ ಒಂದು ನಿಂಬೆ ಹಣ್ಣಿತ್ತಪ್ಪ, ಅದು ಒಣಗಿ ಹೋಗಿತ್ತು ಅಲ್ಲೇ ಪಚಟಾಗಿ. ಅಯ್ಯೋ ದೇವಾ, ಏನು ಬೇವಾ ಇವೆಲ್ಲ ಕೇಳಕ್ಕೆ ಒಂಥರ ಹೆದರ್ ಕೊಡ್ತದಲ್ಲವ. ಇವೆಲ್ಲ ಕರೆ ಅಂತೀಯನವ ನೀನು? ಯಾರ ಎಲ್ಲೇ ಏನ ಮಾಡ್ಸೋದಕ್ಕೆ ಹಿಂಗೆ ಆಕತಿ ಅಂತಂದ್ರೆ ನನಗೇನ ನಂಬಕ್ಕಾಗೋದಿಲ್ಲ ಬೇವತ್ತಾಗ. ಒಂಥರ ಭಾಳ ಸಿಲ್ಲಿ ಅಂತ ಅನ್ಸಲ್ಲ? ಸಿಲ್ಲೆ ಬುಲ್ಲೆ ನೀನೊಂದತ್ತಾಗ ಇಲ್ಲಡ. ಜಗತ್ನ್ಯಾಗ ಒಳ್ಳೇದು ಅಂತ ಐತಿ ಅಂದ್ರೆ ಕೆಟ್ಟದ್ದು ಇರ್ತತಿ. ಹಂಗ ದೇವ್ರಿದ್ದ ಮೇಲೆ ದೆವ್ವನೂ ಇರ್ತತಿ. ಹಂಗ ಮನುಷ್ಯಾಗ ಯಾವುದು ಅನುಭೋಗ ಆಗ ಮಟನೂ ನಂಬಿಕೆ ಬರಲ್ಲಪ್ಪ. ಯಾರಿಗೂ ನಂಬಿಕೆ ಬರಲ್ಲ. ಏನ ಯಾರೋ ಬಂದು ನಮ್ಮ ಜೀವನದಾಗ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಅಂದಾಗ ನಾವು ಅದನ್ನ ಗೇಲಿ ಮಾಡ್ತೇವೆ. ಆದ್ರೆ ಅದು ನಮ್ಮ ಜೀವನದಾಗ ಆದಾಗ ನಮ್ಗೆ ಅದ್ರ ಅನುಭವ ಆಗೋದು. ಎಷ್ಟು ಮಂದಿಗೆ ಈ ಥರ ಎಲ್ಲ ಆಗಿಲ್ಲ ಅಂತ ಮಾಡಿ ನೀನು? ಎಷ್ಟೋ ಮಂದಿ ಇಂಥದ್ರಿಂದ ಭಾಳ ಅನುಭವಿಸ್ಯಾರ. ನಿನಗೇನು ಗೊತ್ತೈತಿ? ಹಂಗ ಮಾತಾಡ್ತಿ. ನಮ್ಮ ಕಾಕನ್ನ ಮನ್ಯಾಗೂ ಒಮ್ಮೆ ಹಿಂಗಾಗಿತ್ತು. ಅಯ್ಯೋ ಹೆಂಗ ಸಾಲಕ ಪಾಪ 3 ಮಂದಿ ಸತ್ತ ಮೇಲೆ ಗೊತ್ತಾತು ಹಿಂಗೆಲ್ಲ ಮಾಡ್ಸ್ಯಾರ ಮನಿಗೆ ತೀರ ಅಂತೇಳಿ. ಭಾಳ ಅದು ಎಲ್ಲೆಲ್ಲ ಸ್ವಾಮಿಗಳ ಕಡೆ ಹೋಗಿ ವಿಚಾರಿಸಿಂದ ಗೊತ್ತಾತು. ನಮ್ಮ ನಶೀಬಕ್ಕೆ ಏನು ಪಾಪ ಅವ್ನು ಹುಲ್ ತೆಗಿಯೋಂಗ ತಗ್ಸಿ ಕರ್ಸಿದ್ದೆ, ಅವ್ನು ಕೆಬ್ರಿದ ಪುಣ್ಯಕ್ಕೆ ಗೊತ್ತಾತು. ಇಲ್ಲ ಅಂದಿದ್ರೆ ಹಿಂಗೆ ಬಿಟ್ಕೊಂಡು ಕುಂತಿದ್ರೆ ಏನು ಅಕ್ಕಿತ್ತು? ಅದು ಹೋಗಲಿ, ನಿಮ್ಮ ಅಕ್ಕ ಯಾವತ್ತಾರ ಹಿಂಗೆ ಮನುಷ್ಯರ ಕಾಣ್ಲಾರ್ದಂಗೆ ಮಾಡೋದು, ಒದರಾಡೋದು, ಸಾಯ್ತೇನೆ ಅನ್ನೋದು, ಚೀರಾಡೋದು ಅಷ್ಟೆಲ್ಲ ಮಾಡ್ತಿದ್ಲನ? ಅಂತ ಕುಡ್ಕ ಗಂಡನ ಕಟ್ಕೊಂಡು ಅವ್ರ ಮನ್ಯಾಗ ಅಷ್ಟು ಸಮಾಧಾನದಾಗ ಜೀವನ ಮಾಡ್ಯಾಳಕ್ಕೆ. ಈಗ ನಮ್ಮ ಮನೆಗೆ ಬಂದು ಈ ನಮ್ನಿ ಚೀರಾಡ್ತಾಳ ಅಂದ್ರೆ ತಿಳ್ಕೊ ನೀನು. ಯವ್ವಾ ಈಗ ಏನು ಮಾಡೋದವ ಇದನ್ನ ಯಾವ್ದಾರ ಒಯ್ದು ಗಟ್ರಕ್ಕೆ ಹೋಗದ್ ಬರ್ತೇನೆ. ಮುಟ್ಟಾಕು ಹಿದಕ್ ಬರ್ತತಪ್ಪ ಯಪ್ಪ ನನಗರತ್ತಾಗ. ಆದ್ರೂ ಇರ್ಲಿ, ಒಂದು ಗಟ್ರಕ್ಕೆ ಹೋಗದು ಆ ಬಿಡಾಡಿ ಮನೆಗೆ ಹೋಗ್ತಾನೆ ಸೀದಾ. ಹೋಗಕ್ಕಿನ್ ಚಪ್ಪಲ್ಲೇ ಹೊಡೆದು ಬರ್ತಾನೆ. ನಡಿಯವ್ವ, ನಾನು ಬರ್ತೇನೆ. ನಡಿ ಶಾಂತಕ, ಬಾರ ಪರಕ ಬಾ. ಮನುಷ್ಯ ಒಂದು ಅನ್ಯಾಯ ಮಾಡೋದು ಅಂದ್ರೆ ಎಲ್ಲಿ ಮಠ ಅದು ಅನ್ಯಾಯ ಮಾಡೋದು ತೀರ? ನೋಡಿಲ್ಲಿ ನಮ್ಮ ಮನಿ ಏನು ಮಾಡ್ಸ್ಯಾರಂತ ನೋಡು. ಮಾಟ ಮಾಡಿ ಮಾಡ್ಸಿಟ್ಟಾರ ನಮ್ಮ ಮನ್ಯಾಗ. ಅದಕ್ಕೆ ಬೂಟ್ಲೆ ಹೊಡೆದು ಇವ್ನು ಕಸದ ಚೆಲ್ಲಿ ಬರೋಣ ಅಂತ ಹೊಂಟೇನು ನೋಡು. ಅಯ್ಯೋ ಶಾಂತಕ್ಕ, ಇದೇ ತಪ್ಪು ನೀ ಮಾಡಾಕತ್ತಿರೋದು. ಏನು ಬೂಟ್ಲೆ ಹೊಡೆದು ಬರ್ತೇನೆ ಅಂತೀಯಲ್ಲ? ಕೇಳಿಸ್ತು ನಿಮ್ಮ ಮನೆಗೆ ಹಸೆಕಾಯಿ ಇಸ್ಕೊಳ್ಳೋಣ ಅಂತ ಬಂದೆ. ಆದ್ರೆ ಅದು ಕಿವಿಗೆ ಬೀಳತ್ಲೆ ನಾನೇ ಸೀದಾ ಒಳಗೆ ಬಂದೆ. ಅಲ್ಲ ನೀನು ನಾ ಹೇಳೋದಾದ್ರೆ ಶಾಂತಕ್ಕ ಮಾಡಕ್ಕೆ ಹೋಗ್ಬೇಡ. ಏನು ಊರಿಗೆ ಉಸಾಬ್ರಿ ಹೊಡಿಬೇಡ, ಏನು ಅನ್ಬೇಡ. ಅಲ್ಲ ಪರಕ, ಏನು ಹೇಳ್ತೀನಿ ಹಂಗಾರೆ ನಾನು ಹಂಗೆ ಸುಮ್ಮನೆ ಬಿಟ್ಟು ಬಿಡ್ಬೇಕಾ? ಬಿಟ್ಟು ಬಿಡಂತ ಹೇಳಲಿಲ್ಲ. ಇಲ್ಲ ನೋಡು, ನಾ ಹೇಳೋದಾದ್ರೆ ಏನು ಈಗ ಏನಂತಂದರೆ, ಈಗ ನೀನು ಬುಟ್ಲೆ ಹೊಡ್ಯಾಕ ಹೋಗ್ತೀನಿ, ನಾ ಜಗಳ ಮಾಡ್ತೀನಿ, ನಾ ಬೈತೀನಿ ಅಂತ ನೀ ಅಂದೆ, ಹೌದಾ? ಅದೇನೋ ಸರಿ ಆತು. ಆದರೆ ನೀನು ಹೋಗಿ ಜಗಳ ಮಾಡಿದರೆ ಅವರಿಗೆ ನಿನಗೆ ವಿಚಾರ ಗೊತ್ತಾಗೈತಿ ಅನ್ನೋದು ಅವ್ರಿಗೆ ಗೊತ್ತಾಕತಿ. ಏನು ಅವಾಗ ಅವರು ಇನ್ನೊಂದು ಏನಾರ ಮಾಡಬೇಕು ಅಂತ ವಿಚಾರ ಮಾಡ್ತಾರ. ಇದೇನೋ ದೇವ್ರ ಪುಣ್ಯ ನಿನ್ನ ಕಣ್ಣಿಗೆ ಬಿತ್ತು, ನಿನಗೆ ಗೊತ್ತಾತು, ಈಗ ಇದನ್ನ ಹೆಂಗಾರ ಬಗೆಹರಿಸ್ಬೇಕು ಅಂತ ನೀ ವಿಚಾರ ಮಾಡಕತ್ತಿ. ಆದರೆ ಇನ್ನೊಂದು ಏನಾರ ಬೇರೆ ಮಾಡಿದ್ರಂದ್ರೆ, ಈಗ ನೋಡು, ಕೆಟ್ಟದ್ದು ಮಾಡೋರಿಗೆ 100 ದಾರಿ. ಒಂದಿಲ್ಲ ಅಂದ್ರೆ ಇನ್ನೊಂದು ಥರ ಕೆಟ್ಟದ್ದು ಮಾಡಾಕ ನಿಂತಿರ್ತಾರಲ್ಲ ಅವರು. ಏನ ನೋಡು ಶಾಂತಕ್ಕ, ಈಗ ನಿನಗೆ ಗೊತ್ತಾಗೈತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಿನಗೆ ಗೊತ್ತಾಗೈತೆ ಅನ್ನೋದನ್ನ ಅವ್ರಿಗೆ ಗೊತ್ತಾಗಕ್ಕೆ ಬಿಡಬೇಡ. ನೀನು ಸುಮ್ಮನೆ ಆಗಿಬಿಡು. ಏನು ನಾ ಹೇಳ್ತೀನಲ್ಲ, ಇದನ್ನೇನು ಮಾಡು, ಗಟ್ರಕ್ಕೆ ಹೋಗಿದ್ದೀನಿ ಅಂದೆಲ್ಲ, ಆಯ್ತು, ಇದನ್ನು ತೊಗೊಂಡೋಗಿ ಯಾವ್ದಾರ ಗಟ್ರಕ್ಕೆ ಹೋಗಿ ದೊಡ್ಡ ಗಟ್ರಕ್ಕೆ ಒಗದು ಏನು ನಿನಗೆ ಗೊತ್ತಿದ್ದಲ್ಲಿ ಎಲ್ಲರೂ ವಿಚಾರಿಸು. ನಾನು ನನಗೆ ಗೊತ್ತಿದ್ದಲ್ಲಿ ವಿಚಾರಿಸ್ತೇನೆ. ವಿಚಾರಿಸಿ ಇಲ್ಲಾಂದ್ರೆ ಹಿಂಗೆ ಮಾಡೋಣ. ಮೊನ್ನೆ ಹೋಗಿದ್ವಲ್ಲ ಒಬ್ರು ಸ್ವಾಮಿಗಳು, ಅವ್ರಂತಲೇ ಹೋಗಿ ಬೇರೆ ಯಾರ ಇಂಥವಕ್ಕೆಲ್ಲ ಬಗೆಹರಿಸಕ್ಕೆ ಯಾರ ಚಲೋ ಸ್ವಾಮಿಗಳು ಅದಾರ ಅಂತ ಕೇಳ್ಕೊಂಡು ಅವ್ರನ್ನ ಕರ್ಕೊಂಬಂದು ಇದಕ್ಕೆ ಏನಾರ ಒಂದು ತಿರುಮಂತ್ರ ಮಾಡಿ ಪೂಜೆ ಗೀಜೆ ಮಾಡಿಸಿ ಒಂದು ಬಗೆಹರಿಸೋಣ.
ಏನಂತೆ ಇಲ್ಲ ಇದನ್ನ ಒಗದ್ರನ ಮನಿ ಬಗೆಹರಿತೈತೆ ಅನ್ನೋದಾದ್ರೆ ಇದ್ರ ಕೂಟ ಅದು ಹೋಗಿಬಿಡ್ಲಿ ಏನಾದ್ರು ಕೆಟ್ಟದಿತ್ತಂದ್ರೆ ಆಮೇಲೆ ಇಲ್ಲಿ ಅವ್ರು ಏನು ತಿಳ್ಕೊಂಡಿರ್ತಾರ ನಿನಗೆ ಕೆಟ್ಟದ್ದು ಮಾಡಿದಾರು ಮಠ ಮಾಡಿಸ್ತಾರ ಹಾಂ ಅವ್ರ ಮನಿ ಇನ್ನೂ ಏಳಿಗೆಗಲ್ಲ ಇನ್ನೂ ಹಾಳಾಗ್ತಾನೆ ಐತಿ ನಾವು ಮಾಡಿಸಿದ ಕೆಲ್ಸಕ್ಕೆ ಬಂದೈತಿ ಹಾಂ ಅಂತ ಖುಷಿ ಒಳಗಿರ್ತಾರ. ಅದೇ ನೀ ಏನಾರ ಈಗ ಇದು ನಮ್ಗೆ ಗೊತ್ತಾಗೈತಿ ನಾವು ತೆಗೆದೋಗ್ದೇವಿ ಅಂತೇಳಿ ಎಲ್ಲ ಹೇಳಿದಿ ಅನ್ಕೋ ಅಯ್ಯಯ್ಯೋ ಒಗದ್ ಬಿಟ್ಲಲ್ಲಕಿ ಮತ್ತೇನು ಮಾಡ್ಲಿಕ್ಕಿಗೆ ಅಂತೇಳಿ ನಿಂದಿರ್ತಾರ. ಈಗ ನೀ ಹೋಗಿ ಕೇಳತ್ಲೆ ಒಪ್ಕೊಂಡ್ಬಿಡ್ತಾಳನ ಆಕೆ ನಾವ ಮಾಡಿಸಿದ್ದು ಅಂತೇಳಿ ನೀನು ಬೀಗ್ತಿ. ನಿನ್ನ ಪುಣ್ಯ 5-6 ತಿಂಗಳಿಂದ ಬರೀ ಕಾಡಾಟ ಹತ್ತೈತಿ ಮನ್ಯಾಗ ಕಿರಿಕಿರಿ ಆಗಕತ್ತೈತಿ ಯಾವುದು ಸಾವು ನೋವು ಸಂಭವಿಸಿಲ್ಲ ಏನು ಈಕೆ ಯಾಕ ನನಗೆ ಭಾಳ ಒಂದು ತರನ ಮಾಡಿಬಿಟ್ಲು ತಡಿ ಈಕೆ ಅಂತೇಳಿ ನೀವು ಹೋಗಿ ಜಗಳ ಮಾಡತ್ಲೆ ಇನ್ನೊಟ್ಟು ಹುಡ್ಕೊಂಡು ಏನಾರ ಒಂದು ಜೀವಕ್ಕೆ ಹಾನಿ ಆಗಂಗೆ ಮಾಡಿದ್ಲಂದ್ರೆ ಏನು ಮಾಡ್ತಿ ನೋಡು. ನಾ ಹೇಳೋದಂತರೂ ಹೇಳೇನಿ ಶಾಂತಕ್ಕ ಪಾಪ ಕಷ್ಟಕ್ಕೆ ಸಿಕ್ಕೋಬೇಡ ಅಂತ ಹೇಳಕತ್ತೇನೆ ನಾನು. ಏನ್ರಿ ಪಾರಕ್ಕೆ ಹಿಂಗಂತಾಳಲ್ಲ ಗೌಡ್ರೆ ನಾ ಹೇಳೋದು ಕರೆಕ್ಟ್ ಐತಿ. ಮನ್ಯಾಗ ನಿಮ್ಮ ಸೊಸಿ ಬರ್ತಾಳೆ ನಾಳೆ ಗೌಡ್ರೆ ನಿಮ್ಮ ಸೊಸಿ ಮೊಮ್ಮಗಳು ಬರ್ತಾರೆ ಹೌದಾ ಇಷ್ಟರಾಗ ಅವ್ರು ಬಂದಾಗ ನಾಳೆ ಮಕ್ಕಳಿಗೇನು ತೊಂದರೆ ಆಗ್ಬಾರ್ದಲ್ಲ ಸುಮ್ಮನಿದ್ ಬಿಡ್ರಿ ನಿಮಗೆ ವಿಚಾರನೇ ಗೊತ್ತಿಲ್ಲ ನಂಗೆ ಸುಮ್ಮನಿದ್ ಬಿಡ್ರಿ. ಹಾಂ ನೀ ಹೇಳೋದು ಬರಬ್ಬರಿಪ್ಪ ಪರಕ್ಕ ನಮ್ಮ ಮನೆ ಬಚ್ಚೆ ಮಾಡ್ಕೊಳಕ್ಕೆ ಏನು ಪೂಜೆ ಪುನಸ್ಕಾರ ಬೇಕು ಮಾಡಿಸ್ಕೊಳ್ಳೋಣ ಇನ್ನೊಮ್ಮೆಕ್ಕೆ ಬಂದ್ರೆ ಒಳಗೆ ಬಿಟ್ಕೋಬಾರ್ದು ಅಷ್ಟ ಹೌದಲ್ಲ. ಒಳಗೆ ಬಿಟ್ಕೊಳ್ಳೋದಲ್ಲ ಆಕಿ ಕೈಯಾಂದು ಒಂದು ಹನಿ ನೀರು ಕುಡಿಬಾರ್ದು ನೋಡಿ ಶಾಂತಕ್ಕ ಏನು ಆಕಿ ಕೈಯಾಂದು ಹನಿ ನೀರು ಕುಡಿಸ್ಬೇಡ. ಆಮೇಲೆ ಇನ್ನೊಂದು ಶಾಂತಕ್ಕ ಆಕಿ ಏನಾರ ಕೂಳು ಕಡಿ ಏನಾರ ಮಾಡ್ಕೊಂಬಂದಿದ್ಲಾ ಹಾಂ ಏನಾರ ನಿನ್ನ ಮಗಳಿಗೆ ತಿನ್ಸಾಳನೇ ಯವ್ವ ಅದನ್ನು ಕೇಳ್ಕೊ ಮೊದಲು ಏನು ಹೂನೇ ಯವ್ವ ಸುಡ್ಗಾಡ ಅದು ಏನದು ಅದು ಎಂಥದ್ದು ಬ್ಯಾಗ್ ಬರುವಲ್ತಲ್ಲ ಸಿರ್ಕುಂಬ ಅಂಥವು ಶಾವಿಗೆ ಸಿಗ್ತಾವಂತೀಗ ಹಾಂ ಅದನ್ನು ಮಾಡ್ಕೊಂಬಂದಿದ್ಲು ಕುಡಿಸ್ತಾನೆ ಅಂತೇಳಿ ನಾನು ಅದ್ಯಾಕೆ ಮಾಡ್ಕೊಂಬಂದೇವ ನೀನು ಅಂತಂದೆ. ಇಲ್ಲ ನನ್ನ ಮಗ ಇದಾದ್ಮೇಲೆ ನಾನು ಭಾಳ ನಿಮ್ಗೆ ಅನ್ಯಾಯ ಆಗಂಗೆ ಮಾತಾಡಿಬಿಟ್ಟೆ ತಪ್ಪು ನನ್ನ ಮಗಂದೇ ಐತಿ ಕುಡಿದು ಅವ ಇದು ಮಾಡ್ಯಾನ ನಾನು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಪಾಪ ನಿಮಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿಬಿಟ್ಟೆ ನನ್ನ ಸೊಸಿ ಮನ್ಸಿಗೆ ನೋವು ಮಾಡಿದೆ ಅದಕ್ಕೆ ನನಗೆ ಅದೊಂಥರ ಪಶ್ಚಾತ್ತಾಪ ಕಾಡ್ದಂಗೆ ಕಾಡಾಕತ್ತೈತಿ ಅದ್ರ ಸಂಬಂಧ ನೋಡಿ ಮಾತಾಡ್ಸ್ಕೊಂಡು ಶಿವಿಟ್ ಕೊಟ್ಟು ಈ ಜಗಳ ಇಲ್ಲಿಗೆ ಮುಗಿಸೋಣ ಅಂತ ಬಂದೇನಿ ಅಂತ ಹಂಗೆ ಹಿಂಗೆ 1-2 ಮಾತಾಡಿದ್ಲಪ್ಪ ಅವತ್ತು. ಮಾತಾಡಿ ಆಮೇಲೆ ನಾ ಚಾಗಿ ಮಾಡತ್ತಿದ್ದೆ ಈಕಿನೂ ಕೊನೆಗಿದ್ಲು ಆಕಿನ ಭಾಳತನ ಹೊರಗೆ ನಿಂತಿದ್ಲು ಅವಾಗ ಆ ಕೆಲಸ ಮಾಡ್ಯಾಳ ಇಲ್ಲಿ ಒಳಗೂ ಇಟ್ಟೋಗ್ಯಾಳ ಅದು ಏನೋ ತಂದಿದ್ಲು ಅದನ್ನು ನಾನು ಅಕ್ಕಿ ಮ್ಯಾಗಿನ ಸಿಟ್ಟಿಗೆ ಕುಡಿಲಿಲ್ಲ ನಾ ಕುಡಿಲಿಲ್ಲ ನನ್ನ ಮಗಳು ಕುಡಿದ್ಲು ಇರ್ಲಿ ಬಿಡವ ಏನಾಯ್ತು ಅಂತೇಳಿ ನನ್ನ ಮಗಳು ಗೊತ್ತಲ್ಲ ನಿಂಗೆ 4 ಬೆಲ್ದಂತ ಮಾತಾಡಿದ್ರಿಲ್ಲ ಬೆಕ್ಕಂತ ರಾಕ್ಷಸರು ಬಂದು ಮುಂದೆ ನಿಂತಾರಂದ್ರೆ ನಂಬಿಡ್ತಾಳೆ ಆಕಿ ಏನು ಆಕಿ ನಂಬ್ಕೊಂಡು ಕುಡಿದ್ಲು ಹೊಳ್ಳಿ ನಾನು ಸಿಟ್ಟಿಗೆ ಎದ್ದು ಬೇದಾಡ್ಕೊಂತ ನಾ ಕುಡಿಯಲ್ಲ ಅಂತಂದೇಳಿ ಸುಮ್ಮನಾದೆ ಇವ್ರಿಗೆ ಕೊಟ್ಟೆ ಇವ್ರು ನಾ ಶಿಬಿಡ್ತೀನಲ್ಲ ಮರೆಯ ಅಂದ್ರೆ ಶುಗರ್ ಅಲ್ಲ ನಿಂಗೆ ಗೊತ್ತು ಹಾಗಾಗಿ ಇನ್ನು ಇವನಂತರೂ ಹೆಂಡತಿ ಮನೆಯಾಗಿದ್ದ ಮರ್ಯಾದಿನ ಚೆಲ್ಲಿದ್ವಿ ಅದನ್ನು ಪುಣ್ಯಕ್ಕೆ ನಾವು ಯಾರು ಕುಡ್ದಿಲ್ಲ ಇಲ್ಲ ಅಂದಿದ್ರೆ ಏನು ಗತಿ ನೋಡು. ಇಲ್ಲ ಶಾಂತಕ್ಕ ಅದು ಯಾರ ಹೆಸರಲ್ಲೇ ಮಾಡಿರ್ತಾರ ಅವ್ರಿಗೆ ಹಾಕತ್ತದು ನೀ ಕುಡ್ದಿ ಅಂತೇಳಿ ನಿನಗೆ ಇನ್ನೊಬ್ರು ಕುಡಿದ್ರಂತ ಅವ್ರಿಗೆಲ್ಲ ಹೋಗೋದಿಲ್ಲ ಅಂತ ಅನ್ಸ್ತತಪ್ಪ. ಇಲ್ಲ ಮಾಡ್ಕೊಂಬಂದು ಆಕಿ ಕೊಡು ಬಟ್ಟಲಾಗಟ್ಟ ಹಾಕಿ ಕೊಟ್ಟಿದ್ರೆ ನಿಂಗೆ ಹೆಂಗೆ ಗೊತ್ತಾಕತಿ ಅಯ್ಯೋ ದೇವ್ರೆ ಇದೇನಪ್ಪ ಅಂತೀನಿ ನಾನು ತಗ ಹೌದು ಇನ್ನೇನು ನನ್ನ ಮಗಳಿಗೆ ಹಂಗೂ ಮಾಡಿರ್ಬೋದಪ್ಪ ಏನ ಒಟ್ಟು ನಾ ಹೇಳೋದಾದ್ರೆ ಆಕೆ ಹೊಟ್ಟೆ ಅಂದು ತೆಗಿಸ್ಬೇಕು ಹೊಟ್ಟೆ ಅಂತ ತೆಗ್ಸೋದು ಹೆಂಗೆ ಇಲ್ಲೇ ಎಲಿವಾಳ ಅಂತೇಳಿ ಒಬ್ಬರು ಇವರು ಮನೆ ಐತಿ ಒಂದು ಮನೆ ಐತಿ ಅವರು ಇಂಥವೆಲ್ಲ ಮಾಟ ಮದ್ದು ಮಾಡಿಸಿದ್ವನ್ನ ವಾಂತಿ ಮಾಡಿಸಿ ಹೊಟ್ಟೆ ಅಂತ ತೆಗಿಸ್ತಾರೆ ಏನು ನಮ್ಮ ಅಕ್ಕನ ಮಗ ಅವಂಗೂ ಏನು ಅವ್ನು ಏಳ್ಗೆ ಕಂಡು ಸಹಿಸ್ಲಾರ್ದ ಒಬ್ರು ಯಾರ ಮಾಡಿಸಿದ್ರು ಅನ್ನದಾಗ ಮಾಡಿಸಿದ್ರಪ್ಪ ಅನ್ನದಾಗ ಇವು ದಿನಕ್ಕೆ ದಿನ ಚಲೋ ಆಗಕತ್ತಾನ ಮನೆ ಕಟ್ಟಾಕತ್ತಾನ ತಡಿ ಅಂತೇಳಿ ಆ ಅನ್ನದ ಅಗಳು ಹೊಟ್ಟೆ ಕರಗಿದ್ದಿಲ್ಲ ನೋಡೋದು ಹಂಗೆ ಅದ್ರ ಮ್ಯಾಗೆಲ್ಲ ಕೂದಲು ಬಂದಿದ್ದು ಗೊತ್ತನ ನೆನ್ಸ್ಕೊಂಡ್ರೆ ಮೈ ಜುಮ್ಮತ್ತ ನಂದು ಹೊಟ್ಟೆ ರೊಮ್ಮ ಅಂತತಿ ನಿಮ್ಮದು ನಿನ್ನ ಮಗಳು ಕರ್ಕೊಂಡು ಹೋಗಲ್ಲ ಇದೆಲ್ಲ ಮಾಡಿಸ್ರಿ. ಹ್ಞೂ ಪರಕ ನೀನು ಬಾರ ಒಂಚೂರು ನಾನು ಎಲ್ಲಂತ ಹೋಗಿ ಏನು ಮಾಡಲಿ ಒಂದಿಟ್ಟು ನೀನು ಬಾರ ಅದು ಎಲ್ಲಿ ಏನು ಎತ್ತಂತ ಒಂಚೂರು ಅಡ್ರೆಸ್ ತಿಳ್ಕೊರ. ಆಯ್ತು ಅದಕ್ಕೇನಂತ ನಾನು ಫೋನ್ ಹಚ್ಚಿ ಅಡ್ರೆಸ್ ತಿಳ್ಕೊಂಡು ಹೇಳ್ತೇನೆ ಹೋಗೇ ಬಂದ್ಬಿಡೋಣಂತ ಏನು ಪಾಪ ಎಷ್ಟು ಅನುಭವಿಸಿದೆ ಇವ ಶಾಂತಕ್ಕ ನೀ ಪಾಪ. ಹ್ಞೂನಯ್ಯವ್ವ ನಂಗೆ ಸಾಕಾಗಿ ಹೋಗೈತೆ ನೋಡತ್ತಾಗ ನನ್ನ ಮಗಳು ಅದಕ್ಕೆ ಈ ನಮ್ಮನೆ ಮಾಡ್ತಿದ್ಲ ಏನೋ ಒಳಗೆ ಎಷ್ಟು ಸಣ್ಣಗೈತನ ನನ್ನ ಮಗಳು ಎಷ್ಟು ಒದ್ದಾಡಿರ್ಬೇಕು ನನ್ನ ಮಗಳು ಪಾಪ. ನಾ ಶಾಂತಕ್ಕ ನಾ ಹೇಳೋದಾದ್ರೆ ಒಟ್ಟ ಉಸುಲು ಹೊಡಿಬೇಡ ಜಗಳ ಮಾಡಬೇಡ ಜೂಟಿ ಮಾಡಬೇಡ ಗಡ ಇದನ್ನೆಲ್ಲ ತೆಗೆಸ್ಕೊಂಬಂದು ಒಂದು ಯಾವ್ದಾರ ಒಳ್ಳೆ ಹುಡುಗನ ನೋಡಿ ಲಗ್ನ ಮಾಡಿ ಮುಗಿಸ್ಬಿಡ್ರೇಕಿನ್ ಹಂಗೆ ಮಾಡ್ತೇನವ. ಯವ್ವ ನಮ್ಮ ಅತ್ತಿ ನೀವು ಇವತ್ತು ಹೋಗಿದ್ನಲ್ಲ ಹಂಗೆ ಮಾತಾಡ್ಕೊಂತ ವಿಚಾರ ಬಂತದ ಅದು ಅವ್ರು ಹೇಳಿದ್ರು ಅವ್ರ ಕಡೆ ರಿಲೇಷನ್ನಾಗ ಯಾವುದೋ ಹುಡುಗದನಂತೆ ಮದುವೆ ಆಗಿ 1 ವರ್ಷಕ್ಕೆ ಮುರುಗಡೆ ಆಗೈತಂತೆ ಆ ಹುಡುಗಿನ ಮದುವೆ ಇಷ್ಟ ಇದ್ದಿದ್ದಿಲ್ಲಂತೆ ಯಾರನ್ನ ಪ್ರೀತಿ ಮಾಡಿತ್ತಂತೆ ಮನೆಯವ್ರ ಒತ್ತಾಯಕ್ಕೆ ಮದುವೆ ಮಾಡ್ಕೊಂತಂತೆ ಅದು ಮದುವೆ ಆಗತ್ಲೆ ನಾವು ಒಲ್ಲೆ ಅಂತೇಳಿ ಮೊದ್ಲಿಂದಾನು ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಇದ್ದೇ ಇತ್ತಂತೆ 1 ವರ್ಷದಾಗ ಜಗಳ ಮಾಡ್ಕೊಂಡು ಹೋಗೇ ಬಿಡ್ತಂತ ಅದು ಹುಡುಗಿ ಅದು ಹೋದ್ಮೇಲೆ ಈ ಹುಡುಗ ಕನ್ಯೆ ಅಂತೇಳಿ ಹಂಗಾಯ್ತಂತದ ಅದಕ್ಕೆ ಆಕಿನ್ನ ನಿಮ್ಮ ಅಕ್ಕಗೆ ನೋಡ್ತೀರ ನೋಡು ಅಂತ ಅಂದ್ಲು ನಮ್ಮ ಅತ್ತಿ. ಹೌದಾ 1 ವರ್ಷ ಅಂದ್ರೆ ಹುಡುಗ ಹೆಂಗ ಸಣ್ಣ ಹೋದನ ಅಕ್ಕನ್ಕಿಂತ ಒಂದು ಸ್ವಲ್ಪ ದೊಡ್ಡವ ಇರ್ತಾನ ಮತ್ತೆ. ಆಯ್ತಪ್ಪ ಆಸ್ತಿ ಅಡುವ ಐತೆ ಇಲ್ಲ ಒಂಚೂರ
ಅಷ್ಟು ಪೂರ್ತಿ ಮಾಹಿತಿ ಗೊತ್ತಿಲ್ಲವ ನನಗೂ. ವಿಚಾರಿಸೋಣ, ಅಕಸ್ಮಾತ್ ಭಾಳ ಏನಿಲ್ಲ ಅಂದ್ರು ಒಂದು ಸ್ವಲ್ಪ ನಮ್ಮದೇ ಕೊಡೋಣವ. ಏನಾಗದೈತಿ ಎಲ್ಲ ಇಟ್ಕೊಂಡು ನಾನಾರ ಏನು ಮಾಡಲಿ? ನಮ್ಮ ಅಕ್ಕ ಚೆನ್ನಾಗಿರ್ಬೇಕು ಅಷ್ಟೇ. ಆಕಿ ಭಾಳ ಕಷ್ಟ ಅನ್ಭವಿಸ್ಯಾಳ. ನಮ್ಮ ಅಕ್ಕ ಖುಷಿಯಾಗಿ ನೆಮ್ಮದಿಯಾಗಿ ಇರ್ಬೇಕು ಅಷ್ಟೇ. ನನಗೆ ಮತ್ತೊಂದು ಏನಿಲ್ಲ. ಕೊಡ್ತೇನೆವ ನಾನು ನಮ್ಮ ಅಕ್ಕಗೋಸ್ಕರ. ಏನು ಬಿ ನನ್ನ ಕೈಲಿ ಎಷ್ಟಕ್ಕೆ ಅಷ್ಟು ನಾನು ನಮ್ಮ ಅಕ್ಕಗೆ ಹೆಲ್ಪ್ ಮಾಡ್ತೇನಂತ. ತಲೆ ಕೆಡಿಸ್ಕೊಬೇಡ, ಮದುವೆನೂ ಚಲೋ ತೆಂಗೆ ಮಾಡಿ ಮುಗಿಸ್ಬಿಡೋಣ ಅಂತೀನಿ. ಹ್ಞೂನಪ್ಪ, ಹಂಗಾಗ್ಲಿ. ಹಂಗಾರೆ ನಾಳೆ ಹೋಗೋಣ. ಶಾಂತಕ ತಡಿ, ನನಗೆ ಯಾವ ವಾರ ಅದನ್ನು ತೆಗಿತಾರಂತ ಗೊತ್ತಿಲ್ಲ. ನಾ ಯಾವುದಕ್ಕೂ ಒಂದು ಮಾತು ಹೋಗಿ ಪಟ್ಟ ನಂಗೆ ಫೋನ್ ಹಚ್ಚಿ ವಿಚಾರ ತಿಳ್ಕೊಂಡೆ ಬಂದ್ಬಿಡ್ತೇನೆ. ತಡಿ, ಅಷ್ಟು ಮಾಡ ಪಾರಕ್ಕ. ಪಾರಕ್ಕಾರ ಹೇಳಿದ್ದು ಕರೆಕ್ಟಾಗಿ ಐತಿ. ಸುಮ್ಮನೆ ಹೋಗಿ ಜಗಳ ಮಾಡ್ಕೊಂಡು ಇಲ್ಲದ ಹಗರಣಕ್ಕಿತ್ತು ನೋಡಿ. ಹೌದ್ರಿ, ಇದನ್ನ ಮೊದಲು ಒಯ್ದು ಯಾವ್ದಾರ ಗಟ್ರ ದಂಡ್ಯಾಗ ಹೋಗದ್ ಬರ್ತೇನೆ. ಅಲ್ಲ, ಆಕಿ ನಮಗಿಷ್ಟು ಮಾಡಿಸಿ ನೆಮ್ಮದಿಯಾಗದಾಳಲ್ಲ, ಆಕಿಗೂ ಏನಾರ ಮಾಡಿಸ್ಬೇಕ್ರಿ ನಾನು. ಏನಂತೀರಿ? ಸುಡುಗಾಡಿ ಇಂಥವೆಲ್ಲ ಯಾರು ಮಾಡ್ತಾರಂತ ನಮಗೆ ಗೊತ್ತಾಗೋದಿಲ್ಲ ತಗ. ಏನು ಅವ್ರಿಗೆ ಸಿಗ್ತಾರ ಏನೋ ಇಂಥರೆಲ್ಲ ಮಾಡಿಸಿ ಅಕ್ಕಿನ್ನೂ ಒರಲಿಸ್ಬೇಕು ಅಂತ. ಬೇಡ ಶಾಂತ, ಬೇಡ. ಯಾವತ್ತು ಮಾಟ ಮಂತ್ರ ಮಾಡಿಸೋರು ನೆಮ್ಮದಿಯಾಗಿರಕ್ಕೆ ಸಾಧ್ಯನೇ ಇಲ್ಲ ತಿಳ್ಕೊಂಬಿಡ. ಒಂಥರ ಅದು ಬೆಂಕಿ ಇದ್ದಂಗೆ. ಅದು ಫಸ್ಟ್ ತಾವು ಹುಟ್ಟಿದ ಜಾಗ ಸುಟ್ಟು ಮುಂದೋಕತ್ತಂತ. ಹಂಗೆ ಅವ್ರು ಮಾಡಿದ್ದು ಅವ್ರಿಗೆ ತಿರ್ಗ ಮಂತ್ರ ಆಕತಿ, ಅವರೇ ಅನುಭವಿಸ್ತಾರ. ತಲಿನೇ ಕೆಡಿಸ್ಕೋಬೇಡ ನೀನು. ಸರಿ, ನೀವು ಹೇಳ್ದಂಗೆ ಆಗಲಿ. ನಾವು ಅವು ಹೇಳ್ತಿಂತಾವಂತೇಳಿ ಅವು ಕುರ್ಕುಟ್ ನಾವು ಕುತ್ಕೊಂಡು ತಿಂದ್ರೆ ನಮಗೂ ಅವಕ್ಕೂ ವ್ಯತ್ಯಾಸ ಏನಿರ್ತೈತಿ? ಅಷ್ಟೇ. ಹೋ, ಚೆಲ್ಲಿ ಬಾ ಇದನ್ನು. ಚೆಲ್ಲಿ ಕೈಕಾಲು ಮುಖ ತಗೊಂಡೆ ಒಳಗೆ ಬಾ. ಕೈಕಾಲು ಮಕಾನ ಅಲ್ಲೇ ಹೊರಗೆ ನಳ ಆಯ್ತಲ್ಲ, ಪೈಪ್ ಐತೆ, ಹೆಂಗಿದ್ರು ಹಚ್ಕೊಂಡು ತಲೆಯಿಂದ ಮೈ ಗುಂಟ ಸ್ನಾನ ಮಾಡೇ ಬಂದ್ಬಿಡ್ತೇನೆ. ಅರ್ಬಿ ಒಂದು ಜೋಡಿ ಹೊರಗಿಡ್ರಪ್ಪ. ಆಕಿನೂ ಬೇಜಾರಾಗಿದ್ಲಪ್ಪ. ಕರ್ಕೊಂಡು ಹೋಗ್ತೇನೆ ಇದ್ರಿ, ಯಾಕೆ ಕರ್ಕೊಂಡು ಹೋಗವಲ್ರಿ ಅಂತೇಳಿ. ನಾ ಅಕ್ಕಗೆ ಆರಾಮಿಲ್ಲ ತಡಿ ಅಂತ ಹೇಳಿ ಮುಂದೂಡಿ ಬಂದಿದ್ದೆ. ಆಗಲಿ, ಇದೆಲ್ಲ ಬಗೆಹರಿದ ಮೇಲೆ ಕರ್ಕೊಂಬಾ ಹೋಗಿ. ಲಂಗ ಎರಡು ಅದಾವು, ಇನ್ನೊಂದೆರಡು ಲಂಗ ತೊಗೋಬೇಕಾ ಏನು? ಈಗ ಮತ್ತೆ ಅಲ್ಲಿ ಹೋದ್ಮೇಲೆ ಪಾಪ ಕರ್ಕೊಂಡು ಪ್ಯಾಟಿಗೆ ಹೋಗೋಕ್ಕೂ ಆಗಲ್ಲ. ಈಗ ಇಲ್ಲೇ ಅವ್ವ ನೋಡ್ಕೊತಾಳ. ಪ್ಯಾಟಿಗೆ ಹೋಗಿ ತೊಗೊಂಡಾರ ಬರಲೆ. ಅಲ್ಲ, ಕೂಸಿನ ಬಿಟ್ಟು ಹೆಂಗೆ ಹೋಗೋದಪ್ಪ? ಕೂಸಿನ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಹಾಂ, ಆನ್ಲೈನ್ನಾಗ ಆರ್ಡ್ರ್ ಮಾಡಿಬಿಡ್ತೇನೆ. ಚಲೋ ಕ್ವಾಲಿಟಿ ಒಂದೆರಡು ಲಂಗ ಹಂಗೆ ಮಾಡ್ತೇನೆ. ಅಂಜಲಿ, ಏನಕ್ಕ? ಅಲ್ಲ, ನಿನ್ನ ಫೋನ್ಯಾಗ ಒಂದೆರಡು ಚಲೋ ಲಂಗ ಆರ್ಡ್ರ್ ಮಾಡ. ಸ್ಯಾರಿ ಪೆಟ್ಟಿಕೋಟ್ ಏನು? ಸ್ಯಾರಿ ಪೆಟ್ಟಿಕೋಟ ಶೇಪ್ ವೇರ್ ಬರ್ತೈತಲ್ಲ, ಅದನ್ನ ಆರ್ಡರ್ ಮಾಡ್ಲೆ? ಅಯ್ಯೋ, ಅದೈತವ, ಮದ್ವೆಗೆ ತರಿಸ್ಕೊಂಡಿದ್ದೆ. ಅಯ್ಯೋ, ಬೆವ್ರು ಕುಸ್ತತಿ ಕಾಲು ಒಳಗೆಲ್ಲ ಗೊತ್ತನ. ಈ ಕಾಟನ್ ಲಂಗ ಆದ್ರೆ ಬೆವ್ರು ಹಿಡಿತೈತಿ, ಒಂಥರ ಮನುಷ್ಯಾಗ ಆರಾಮ್ ಅನಿಸ್ತೈತಿ. ಇದು ಗಾಳಾಡಲ್ಲ ಏನಿಲ್ಲ ತಗೋ, ಭಾಳ ತ್ರಾಸಕತಿ. ಹೌದನ? ಹಂಗಾರೆ ಬ್ಯಾ ಬಿಡ. ಮತ್ತು ನೀನು ಕಾಟನ್ ಲಂಗನ ಆರ್ಡರ್ ಮಾಡ್ತೇನೆ ನೋಡೊಂದೆರಡು. ಚಲೋ ರೇಟಿನ ಮಾಡ, ಅಂದ್ರೆ ತಾಳ್ಕಿ ಬರ್ತಾವೆ. ಅತಿ ಕಮ್ಮಿ ರೇಟಿನ ಮಾಡಬೇಡ. ದುರ್ಗದ ಬೈಲಿಗೆ ಹೋದ್ರೆ 150 ರೂಪಾಯಿಗೆ ಎಂತ ಬೇಕಂತ ಲಂಗ ಬರ್ತಾವೆ. ಸುಮ್ಮನಿರು, ನನಗೇನೇನು ಅದೇನು ನಾನು ಹೋಗಿ ತಂದು ಕೊಡ್ತೇನೆ. ಮತ್ತೆ ಆರ್ಡರ್ ಮಾಡ್ತಿ? ನಾನು ಬರೋಕ್ಕಾಗಲ್ಲವಾ? ಅದೇನು ಸೀರೆ ಅನ್ಲೇ ಚೂಡಿದಾರನ್ನ ನೀನಾ ನೋಡಿ ತೊಗೋಬೇಕು ಅನ್ನಕ್ಕೆ. ಯಾವ ಕಲರ್ ಲಂಗ ಬೇಕು ಹೇಳು, ನಾ ತೊಗೊಂಬರ್ತೇನೆ. ಅದ್ರಾಗೇನು ಡಿಸೈನು, ಟಿಕ್ಳಿ, ಮುತ್ತು ಎಂಥ ವಚ್ಚಾರ ಅಂತ ನೋಡ್ಬೇಕಾಗೈತನ. ಲಂಗ ಹೌದಿಲ್ಲ, ನಾ ತಂದು ಕೊಡ್ತೇನೆ ಒಂದೆರಡು. ಆಯ್ತು. ಅಲ್ಲ, ನಿಂಗೆ ಇದ್ರಾಗೂ ಬುದ್ಧಿ ಇಲ್ಲ, ಎದ್ರಾಗೂ ಬುದ್ಧಿ ಅನ್ನೋದೇ ದೇವ್ರು ಹಾಕಿಲ್ಲ ನೋಡಿ ನಿನಗೆ. ಅಲ್ಲ, ನಿನ್ನ ಗಂಡನ ಮುಂದೆ ಯಾಕೆ ಹಂಗಂದಿ ನೀನು? ನಿಂಗೇನು ತೆಲಿಗಿಲಿ ಕೆಟ್ಟತೆ ಏನು? ಏನು ಮಾಡಿದೇವ ನಾನು? ಏನು ಮಾಡಿದ್ದೀನಿ ಅಂತ ಕೇಳ್ತೀಯಲ್ಲ, ಮತ್ತೆ ಏನು ಮಾಡಿದೆ ಅಂತ ಗೊತ್ತಿಲ್ಲ ನಿಂಗೆ? ಹಂಗಾರ ಏನವಾ? ಅಲ್ಲಲ್ಲೇ ನಿನಗೆ ಎಷ್ಟು ಹೇಳ್ಬೇಕಂತ ನಂಗೆ ತಿಳಿಯಂಗಿಲ್ಲ. ಅಲ್ಲ, ನಿನ್ನ ಗಂಡಿಗೆ ಯಾಕಂದು ಅವ್ರ ಅಕ್ಕಗೆ ಇಲ್ಲಿ ನಮ್ಮ ಕಡೆನ ಸಂಬಂಧ ಐತೆ ಅಂತೇಳಿ ಮೊದಲು ಹುಚ್ಚುಮೂಳಿ ಮಾಡ್ದಂಗೆ ಮಾಡಕತ್ತಾಳಕ್ಕೆ. ಆ ನಮ್ಮನಿ ಮದುವೆ ಆಗಲ್ಲ, ನಾ ಸಾಯ್ತೇನೆ, ಹಂಗೆ ಹಿಂಗೆ, ನೀನು ಕರ್ಕೊಂಬರ್ಬೇಡ, ನಿನ್ನ ಹೆಂಡತಿ ಕರ್ಕೊಂಬರ್ಬೇಡ ಅಂತ ಚೀರಾಡ್ತಾ ಅದಾಳ. ಅಷ್ಟಿದ್ದ ಮೇಲೆ ಆಕೆಗೆ ನಮ್ಮ ಕಡೆ ಸಂಬಂಧದಾಗ ನೀನು ಕನೆ ಇದು ಹೊರ ತೋರ್ಸವನ್ನ ಏನು ತೋರಿಸ್ತೀನಿ ನೀನು? ನೋಡು, ನಾ ಹೇಳ್ತೀನಿ, ನಾಳೆ ಮದುವೆ ಮಾಡಿಕೊಟ್ಮೇಲೆ ನಾವು ಮಕ್ಕ ಕೆಡಿಸ್ಕೋಬೇಕಾಕತಿ. ಈಕಿ ಮದುವೆ ಮಾಡ್ಕೊಳ್ಳೋ ಮಟ್ಟ ಮಾಡ್ಕೊಂಡು ಆಮೇಲೆ ಅವನ್ನ ಹೊಡ್ಯಾಕ ಬಡ್ಯಾಕ ಆಯ್ತು, ಜಗಳ ಮಾಡಕ್ಕೆ ಕುಂತ್ರ ಕೊಡ್ದಂಗೆ ನಿಂತ್ರ ಕೊಡ್ದಂಗೆ ಮಾಡಕತ್ಲ ಅಂದ್ರೆ ನಾಳೆ ಕೆಟ್ಟ ಹೆಸರು ಯಾರಿಗಂತ ಮಾಡಿ? ನಮಗೆ ಇಂಥವ್ರನ್ನ ತೋರಿಸಿ ಮದುವೆ ಮಾಡಿಸಿದ್ಲವ ಈಕಿ, ಇಂಥವ್ರ ಮನಿದು ಹುಡುಗಿ ಇಂಥ ಕೀಕಿನ ಮಾಡಿಸಿದ್ದು ಅಂತೇಳಿ ನಾವು ಬದುಕಿರೋ ಮಟ್ಟ ನಮ್ಮನ್ನ ಇಲ್ಲೋಡಿಲಿ ನೆಮ್ಮದಿಯಾಗಿ ಇರಾಕ್ ಬಿಡೋದಿಲ್ಲ. ನಾ ಹೇಳೋದು ಅರ್ಥ ಮಾಡ್ಕೊ. ನೀ ಹೇಳೋದು ಸರಿನೇ, ಹೌದವ. ನಾನು ಇದನ್ನು ವಿಚಾರನೇ ಮಾಡಲಿಲ್ಲ. ಆದರೆ ಆರಾಮಕ್ಕೈತಿ ಅಂತ 1 ತಿಂಗಳದಾಗ ಆರಾಮಕ್ಕತಿ ಅಂದ್ರಲ್ಲ. 1 ತಿಂಗಳದಾಗ ಆರಾಮಕ್ಕತಿ ಅಂತ ಹೆಂಗಂತಿ ನೀನು? 1 ತಿಂಗಳದಾಗ ಆರಾಮಾಗಕ್ಕೆ ಬಾಡ್ ಪೇಪರ್ ಬರೆದು ಕೊಟ್ಟತನದು ಆರಾಮಿಲ್ಲದ್ದು. ಏ ಹುಚ್ಚುಮುಳಿ, ಇಲ್ಲೋಡ, ಇನ್ನೊಮ್ಮೆ ಏನಾರ ಹುಡುಗನ ಸುದ್ದಿ ಏನಾರು ನಿನ್ನ ಗಂಡು ಕೇಳಿದ್ರೆ ಇಲ್ಲಿ ಬಿಡ್ರಿ, ಅವ್ಗೆ ಏನೋ ಬೇರೆ ಕಡೆ ಫಿಕ್ಸ್ ಆಗೈತಂತ ಅಂತ ಹೇಳಿ ಮೆಲ್ಲಕ್ಕೆ ಜಾರ್ಕೊಂಡ್ಬಿಡ. ಅವರಪ್ಪ ಅವ್ರವನೇ ಅದು ಎಲ್ಲಾರ ಯಾಕೆ ನೋಡಿ ಮದುವೆನಾರ ಮಾಡಲಿ ಮತ್ತೊಂದರ ಮಾಡಲಿ. ನೋಡು, ಇಂಥವೆಲ್ಲ ಮೈ ಮೇಲೆ ತೊಗೋಬೇಡ, ನಾ ಹೇಳೋದು ಕೇಳು. ಸರಿ, ಹಾಗೆ ಮಾಡ್ತೀನಿ. ನೋಡೋಣ, ಆರಾಮಾದರೆ ಹೇಳಿದ್ರಾತ, ಇಲ್ಲಾಂದ್ರೆ ಬೇಡ. ಅಯ್ಯೋ, ಸುಮ್ಮನಿರು, ನೀ ಆರಾಮಾದರೂ ಬೇಕಾಗಿಲ್ಲ. ಇವತ್ತೊಂದೆರಡು ದಿನ ಆರಾಮಿದ್ದಂಗೆ ಮಾಡಿ ಮತ್ತೆ ಅದೇ ರಾಗ ತೆಗೆದ್ರೆ ಆಯ್ತು.